ಲೋಕಸಭಾ ಚುನಾವಣಾ ಅಖಾಡ ದಿನ ಕಳೆದಂತೆ ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಒಂದಾನೊಂದು ಕಾಲದ ಮೈತ್ರಿ ಸ್ನೇಹಿತರು ಅಂತಿದ್ದ ಜೋಡೆತ್ತುಗಳಂತಿದ್ದಂತಹ ಡಿಕೆ ಮತ್ತು HDK ಈಗ ದೂರ ಆಗಿದ್ದಾರೆ. ಬದ್ಧ ವೈರಿಗಳಂತೆ ಸೆಣಸಾಡ್ತಾ ಇದ್ದಾರೆ. ಜಿದ್ದಿನ ದಂಗಲಾಗಿದೆ ಈ ಒಂದು ಚುನಾವಣಾ ಅಖಾಡ. ಡಿಕೆ ಮತ್ತು HDK ಮದ್ದಾನೆಗಳ ಗುದ್ದಾಟ ಜೋರಾಗಿದೆ. ಇಬ್ಬರೂ ಕೂಡ ಒಂದೇ ಸಮುದಾಯದ ನಾಯಕರು. ಹಾಗೆ ನೋಡೋದಾದ್ರೆ ಪಕ್ಷ ಮಾತ್ರ ಬೇರೆ ಬೇರೆ. ರಾಜಕೀಯ ವಿಷ, ವೈರಿ, ಹಿತೈಷಿ, ಹೀಗೆ ಮಾತಿನ ಭರಾಟೆ ಸಿಕ್ಕಾಪಟ್ಟೆ ಜೋರಾಗಿದೆ. HDK ವರ್ಸಸ್ DK ವಿರುದ್ಧ ಮಾತಿನ ಮಲ್ಲಯುದ್ಧವೇ ನಡೀತಾ ಇದೆ. ಇದೇ ಒಂದಾನೊಂದು ಕಾಲದಲ್ಲಿ ಇಬ್ರು ಕೈ ಮೇಲೆತ್ತಿ ನಾವಿಬ್ರು ಜೋಡೆತ್ತುಗಳು, ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗದ ಜೋಡೆತ್ತುಗಳು ಅಂತ ಅಬ್ಬರಿಸಿದ್ರು. ಬಟ್ ಕಾಲಾನಂತರದಲ್ಲಿ ಮೈತ್ರಿ ಮುರಿದು ಹೋಯ್ತು, ದೂರ ಆದ್ರು. ಈಗ ಅದೇ ಮೈತ್ರಿ ಆಗಿದೆ. ಬಟ್ ಕಾಂಗ್ರೆಸ್ JDS ಅಲ್ಲ, JDS ಮತ್ತು BJP ನಡುವೆ ಟಾಕ್ ವಾರ್ ಕೂಡ ಜೋರಾಗಿದೆ. ನಿನ್ನೆ ಕುಮಾರಸ್ವಾಮಿ ಅವರು ಮಂಡ್ಯದ ಅಭ್ಯರ್ಥಿ ಆದ ನಂತರ ಸುಮಕ್ಕ ಅವ್ರನ್ನ ಭೇಟಿಯಾದ್ರು. ಆ ಭೇಟಿ ಇವ್ರನ್ನೆಲ್ಲಾದ್ರೂ ಒಂದ್ ಕಡೆ ಆತಂಕಗೊಳ್ಳುವಂತೆ ಅಥವಾ ವಿಚಲಿತವನ್ನಾಗಿ ಮಾಡ್ತಾ DK ಅವ್ರನ್ನ ಗೊತ್ತಿಲ್ಲ. ಅದರ ನಡುವೆ ಮಾತಿನ ಭರಾಟೆ ಜೋರಾಗಿದೆ. ಅಲ್ವೋ, ನಾನು ಯಾವ ವೈರಿ, ಯಾವ ವಿಷಯ ಹಾಕ್ಬಿಟ್ಟಿದ್ದೆ ನಾನು ಯಾವ ಬೆಂಚೂರಿ ಹಾಕಿದ್ದೆ? ಅಮೃತ ಕೊಟ್ಟವನ್ಗೆ ಬೆನ್ನು ಚೂರಿನ? ಹೇಳಿ, ಕಮಾನ್. ಅಲ್ಲ ಹೇಳಿ, ವಿಷ ಅಂದ್ರೆ ಜನ ಮುಂದೆ ಹೇಳ್ಬೇಕಲ್ಲ. ಅವರು ಪಾಪ ವೈರಿ ಅಲ್ಲ, ನಾನು ಬಹಳ ದೊಡ್ಡ ಮಟ್ಟದ ಹಿತೈಷಿಗಳು. DK ಶಿವಕುಮಾರ್ ಅವರು ನನ್ನ ದೊಡ್ಡ ಹಿತೈಷಿಗಳವರು, ಭಾಳ ದೊಡ್ಡ ಹಿತೈಷಿ. ಅವರಷ್ಟು ಹಿತೈಷಿಗಳು ನನಗೆ ಯಾರೂ ಇಲ್ಲ. ಇವರಿಬ್ರು ಒಂದಾಗೋದ ತಕ್ಷಣ ಒಂದಾಗುತ್ತಾರ? ನನಗೆ ಈ ನಮ್ಮ ಜಿಲ್ಲೆ ಮತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ರಾಜಕಾರಣ ನೋಡಿದ್ರೆ ನನಗೆ ಆಗ್ತಾಯಿದೆ. ಹಿಂದೆ ಮಾತಾಡಿದ ಮಾತುಗಳು, ಹೇಳಿದ ವಿಚಾರಗಳು, ನಡ್ಕೊಂಡಂಥ ರೀತಿ. ನಾನೇ ಕುಮಾರಸ್ವಾಮಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಪಾಪ ಅನಿತಾ ಕುಮಾರಸ್ವಾಮಿ ಅವರು ಚಲರಾಜಸ್ವಾಮಿ ಮನೆಗೆ ಹೋಗ್ರಣಿದ್ರು. ಹೋಗ್ಬೇಡ ಅಂತೇಳಿ ನಿಲ್ಲಿಸು. ನಾನು ಹೋಗಪ್ಪ ಅಂತೇಳಿ ಹುಡುಗ ಗೆಲ್ಲಿ ಅಂತ ಹೋಗಿ ಈಗ ಪಾಪ ಎಲ್ಲರ ಮನೆಗೂ ಹೋಗ್ತೀನಿ ಅಂತಾರೆ. ಭಾಳ ಸಂತೋಷ. ನಾನು 4ನೇ ತಾರೀಕಿನಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ಕ ಅವರ ಸಹಕಾರವನ್ನು ಕೇಳಲಿಕ್ಕೆ ಅವ್ರ ಮನೆಗೆ ಬಂದಿದ್ದೇನೆ. 5 ವರ್ಷ ನಾನು 38 ಜನ ಗೆದ್ದವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಅನ್ಸಿದ್ದು ನನ್ನ ತಿರ್ಗಾ ವಾಪಸ್ಸು ಕಾಂಗ್ರೆಸ್ ಪಾರ್ಟಿ. ವಿಷನಾಗು ಮಳೆಯಲ್ಲಿ ಬೆಳೆಯಲ್ಲಿ ಹೋರಾಟ ಮಾಡಿದ್ನಲ್ಲ, ವಿಷನಾಗು ನನ್ನ ಆತ್ಮಸಾಕ್ಷಿ, ನಾನು ನಂಬಿರೋಂಥ ಶಕ್ತಿ. ಆ ಜನತಾದಳದ ಕಾರ್ಯಕರ್ತರು ಗೊತ್ತಿದೆ ನಾನು ಏನು ಮಾಡಿದ್ದೀನಿ ಅಂತ. ಬಿಡಿ, ಅವರೇನು ನೆನೆಸ್ಕೊಳ್ಳೋದು ನನಗೇನು ಅವಶ್ಯಕತೆ ಇಲ್ಲ. ಸರ್ಕಾರ ನನ್ನಿಂದ ಹೋಗಿದ್ದಲ್ಲ, ಅದು ನಾನು ಮುಖ್ಯಮಂತ್ರಿ ಮಾಡ್ಕೊಂಡು ಯಾವ ರೀತಿ ಇಟ್ಕೊಂಡ್ರಿ ನನ್ನನ್ನು. ಆ 14 ತಿಂಗಳು ಕೊಟ್ಟಿರ್ತಕ್ಕಂಥ ಹಿಂಸೆ ಇದೆಯಲ್ಲ, ಯಾವ ರೀತಿ ಅವಮಾನ ಮಾಡಿದ್ರಿ ನನ್ನ, ಪ್ರತಿದಿನ ಯಾವ ರೀತಿ ಅವಮಾನ ಮಾಡಿದ್ದೀರಿ. ಇವತ್ತು 5 ವರ್ಷ ನಾಮಕಾವಸ್ಥೆ ಕೊಟ್ರಿ. ಒಂದು ದಿನ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಬಿಡದೆ ಹಿಂಸೆ ಕೊಟ್ಟಂಥದ್ದೇನಿದೆ, ಇದು ನಿಮ್ಮ ಸಹಕಾರನ? ಪಾಪ ಚಳಿ, ಮಳೆ, ಗಾಳಿ ನೋಡದೆ ನನಗೆ ರಕ್ಷಣೆ ಕೊಟ್ಟಿದ್ರು ಪಾಪ ಅವರು. ಅದಕ್ಕೆ ಸರ್ಕಾರ ಹೋಗಿದ್ದು. 14 ತಿಂಗಳಲ್ಲಿ ಆ ಚಳಿ, ಮಳೆ, ಗಾಳಿ ಲೆಕ್ಕಿಸದೆ ನನಗೆ ನಿಂತ್ಕೊಂಡ್ರು ನೋಡಿ ಬಂಡೆ ಥರ. ಅದಕ್ಕೆ ಸರ್ಕಾರ 14 ತಿಂಗಳಿಗೆ ಹೋಗಿದ್ದು. ವೈದ್ಯ ಸೆಲೆಕ್ಟೆಡ್ ಚನ್ನಪಟ್ಟಣ ಅಂದರೆ ಅಲ್ಲಿ JDS BJP ಒಂದಾಗಿದೆ. ಅಲ್ಲಿ ವರ್ಕರ್ಸ್ ಒಂದಾಗ್ತಾ ಇಲ್ಲ. ಹೇಳಿ, ಅಲ್ಲಿ ವರ್ಕರ್ಸ್, ಅಲ್ಲಿ BJP ವರ್ಕರ್ಸು JDS ವರ್ಕರು ಬೆಳಗ್ಗೆ ಸಾಯಂಕಾಲ ಕಿತ್ತಾಟ ಮಾಡಿಕೊಂಡು ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಇದೆ, ಒಂದಾಗ್ತಾ ಇಲ್ಲ. ಅದಕ್ಕೆ ಅಮಿತ್ ಶಾ ಅವರು ಅಲ್ಲಿಂದ ಪ್ರಯತ್ನ. ಯೋಗೇಶ್ ಏನಾಗ್ತಾರೆ, ಅವ್ರ ಪಾರ್ಟಿ ಕಾರ್ಯಕರ್ತರು ಏನಾಗ್ತಾರೆ ಅಂತ ಇನ್ನೂ ಅನುಭವ ಇಲ್ಲ. ಪಾಪ ಜನತಾದಳ ಕಾರ್ಯಕರ್ತರು ಪಾಪ ಅವರು ಕೂಡ ಅತಂತ್ರ ಸ್ಥಿತಿಲಿ ಪಾಪ ಅವರು ಇದ್ದಾರೆ. ಯಾರು ಹಿತೈಷಿಗಳು, ಯಾರು ಶತ್ರುಗಳು, ಅದೆಲ್ಲ ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗ್ತದೆ. ಅವ್ರ ಹಿತೈಷಿಗಳಾಗಿದ್ದಾರೆ. ರಾಮನಗರದಲ್ಲಿ ನಮ್ಮ ಏನೋ ಒಂದು 25 ವರ್ಷದ ಸಂಬಂಧ ಜನಗಳ ಜೊತೆ ಇಟ್ಟಿದ್ದೆ. ಅಲ್ಲಿ ಬಿಲ ಕೊರೆಯಲಿಕ್ಕೆ ನಾನು ಹಿತೈಷಿ ಅಂತ ಬಂದು ತಾನೇ ಬಿಲ ಕೊರೆದಿದ್ದಲ್ಲಿ ನನ್ನ ಕಾರ್ಯಕರ್ತನ ಕೊಂಡ್ಕೊಂಡಿದ್ದು. ಇವತ್ತು ಏನು ನಡೀತಾ ಇದೆ, ದುಡ್ಡಿನಲ್ಲಿ ಕೊಂಡ್ಕೊಂಡು ರಾಜಕಾರಣ ಮಾಡ್ತಾಯಿದ್ದೀವಿ ಲೀಡರ್ಗಳನ್ನ. ಇದು ಹಿತೈಷಿಗಳು ಮಾಡೋ ಕೆಲಸನಾ?